ಹಿಂದ ಎಲ್ಲ ನನ್ನ ಟೆರಿಟೋರಿಯಲ್ ಆರ್ಮಿಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಕಮಾಂಡೋಸ್ಗಳಿಗೆ ಇಷ್ಟು ದಿನ ಫುಲ್ ಎಫರ್ಟ್ ಹಾಕಿ ರನ್ನಿಂಗ್ ಕೂಡ ತಯಾರಿಯನ್ನ ಮಾಡ್ತಾ ಇದ್ದೀರಾ. ಸರ್, ಟೆರಿಟೋರಿಯಲ್ ಆರ್ಮಿಗೆ ಹೋಗ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳನ್ನ ತಗೊಂಡೋಗ್ಬೇಕು, ಸೊ ಇಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡೋದ್ರೆ ಎಂಟ್ರಿ ಮಾಡ್ಕೊಳ್ತಾರ ಅಂತ ಕೇಸಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕಾಲು ಮತ್ತು ಮೆಸೇಜ್ಗಳನ್ನ ಮಾಡಿ ಕೇಸಿಂದ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವು, ಸೊ ನೀವು ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನೆಲ್ಲ ಬೇಕು, ಸೊ ಪ್ರತಿ ಒಂದು ಮಾಹಿತಿಯನ್ನ ಇಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ. ಏನೆಲ್ಲ ಬೇಕಾಗುತ್ತಂದ್ರೆ ಮೊದಲಿಗೆ ನಿಮ್ದು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆಗೇ ಇರಬೇಕು. ಏನು 10th SSLC ಮಾರ್ಕ್ಸ್ ಕಾರ್ಡ್ ಅನ್ನ ಕಂಪಲ್ಸರಿ ಆಗಿ ನನ್ನ ಹತ್ರ ಇರೋದು ಇದು ಜೆರಾಕ್ಸ್ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ಹೋಗ್ರಿ. ಅದಾದ್ಮೇಲೆ ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ 8 10 ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ತಗೊಂಡು ಹೋಗ್ರಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ದು ಆಧಾರ್ ಕಾರ್ಡ್ ಆಯ್ತು. ಆಧಾರ್ ಕಾರ್ಡು ಮತ್ತು SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ ಒನ್ ಏನಿದೆಯಲ್ಲ, ಸೊ ಇಲ್ಲಿ ಫಸ್ಟ್ ಒನ್ ನೇಮ್ ಇದೆ. ಈ ಫಸ್ಟ್ ಒನ್ ನೇಮ್ ಏನಿದೆಯಲ್ಲ, ಸೊ ಸೇಮ್ ಟು ಸೇಮ್ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಸೇಮ್ ಅದೇ ತರನಾಗಿ ನೇಮ್ ಕೂಡ ಇರಬೇಕಾಗತ್ತ. ಏನಾದ್ರೂ ಕರೆಕ್ಷನ್ ಇತ್ತಪ್ಪ ಅಂದ್ರೆ ನಿಮ್ನ ಡಿಸ್ಕ್ವಾಲಿಫೈ ಮಾಡಿ ಹೊರಗಡೆ ಹಾಕ್ತಾರ. ಆದ ಕಾರಣಕ್ಕೋಸ್ಕರ ಅಕಸ್ಮಾತ್ ನಿಮ್ದು ಏನಾದ್ರೂ ಆಧಾರ್ ಕಾರ್ಡ್ ಅಪ್ಡೇಟ್ ಇರ್ಲಿಲ್ಲಪ್ಪ ಅಂತಂದ್ರೆ ಪ್ರತಿಯೊಬ್ರು ಕೂಡ ಅಪ್ಡೇಟ್ ಗಳನ್ನ ಮಾಡಿಸ್ಕೊಡ್ರಿ. ನೆಕ್ಸ್ಟ್ ಡೊಮೆನ್ಸಿಯಲ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ ಅಂತ ಬರ್ತಾ ನಾಡ ಕಚೇರಿಯಲ್ಲಿ ಅದನ್ನ ಯಾರು ತೆಗೆಸ್ಕೊಂಡಿರ್ಲಿಲ್ಲ, ಸೊ ಇನ್ನೂ ಕೂಡ ಅರ್ಜಿಯನ್ನೇ ಸಲ್ಲಿಸಿರಲಿಲ್ಲಪ್ಪ ಅಂದ್ರೆ ನಾಡ ಕಚೇರಿಗೆ ವಿಸಿಟ್ ಕೊಟ್ಟು ನಿವಾಸ ಪ್ರಮಾಣ ಪತ್ರ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಅಂತ ಕೇಸಿಂದ ನೀವು ಇದೇ ರಾಜ್ಯದವರು, ಇದೇ ತಾಲೂಕಿನವರು, ಇದೇ ಡಿಸ್ಟಿಕ್ನವರು, ಇದೇ ಹಳ್ಳಿಯವರು ಅಂತ ಕೇಸಿಂದ ಅದರಲ್ಲಿ ನಿವಾಸ ಪ್ರಮಾಣ ಪತ್ರ ಇರ್ತತಿ. ಪ್ರತಿಯೊಬ್ರು ಕೂಡ ಅದನ್ನ ಇಂಗ್ಲಿಷ್ ನಲ್ಲೇ ತೆಗೆಸ್ಕೊಳ್ರಿ. ಆಯ್ತಾ, ಇಷ್ಟು ಡಾಕ್ಯುಮೆಂಟ್ಗಳು. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೂ ಓಕೆ, ಇಲ್ಲ ಅಂದ್ರೆ ನಡೀತದ. ನೆಕ್ಸ್ಟ್ ಅನ್ಮ್ಯಾರಿಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಸೊ ಇದ್ರು ಕಂಪಲ್ಸರಿ ಆಗಿ ತೆಗೆಸ್ಕೊಂಡು ಹೋಗ್ಬೇಕೆ ಅಂತಿಲ್ಲ. ಸೊ ಇದ್ರೆ ನಿಮ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಪಂಚಾಯತಿಗೆ ಹೋಗಿ ಅನ್ಮ್ಯಾರಿಡ್ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗಳನ್ನ ಬರ್ಸ್ಕೊಂಡು, ಸೊ ನಿಮ್ಮ ಏನ್ ಅಧ್ಯಕ್ಷ ಇರುತ್ತಲ್ಲ ಅವ್ರದ್ದು ಸೀಲು ಸೈನ್ ಮಾಡಿಸ್ಕೊಂಡು ಕೇಸಿಂದ ಅದನ್ನು ಕೂಡ ತೆಗೆಸಿಟ್ಕೊಡ್ರಿ. ಸರ್, ಪೊಲೀಸ್ ವೆರಿಫಿಕೇಶನ್ ಏನಾದ್ರು ಕಡ್ಡಾಯ ಬೇಕಾಗುತ್ತಾ? ಈಗ ರ್ಯಾಲಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಆಗಿ ಪೊಲೀಸ್ ವೆರಿಫಿಕೇಶನ್ ಬೇಕಾ ಅಂತ ಕೇಳ್ತಾ ಇದ್ದೀರಾ. ಸೊ ಪೊಲೀಸ್ ವೆರಿಫಿಕೇಶನ್ ಬೇಕಾಗಿರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಒರಿಜಿನಲ್ ಆಧಾರ್ ಕಾರ್ಡು, ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಡೊಮೆನ್ಸಿಯಲ್ ಸರ್ಟಿಫಿಕೇಟ್. ಸೊ ಇಷ್ಟು ದಾಖಲಾತಿಗಳು ಕಂಪಲ್ಸರಿ ಆಗಿ ಇದ್ರೆ ಮಾತ್ರ ನಿಮ್ಮನ್ನ ಟೆರಿಟೋರಿಯಲ್ ಆರ್ಮಿಗೆ ಅಟೆಂಡ್ ಅನ್ನ ಮಾಡಿಸ್ಕೊಳ್ತಾರ. ಇದು ಓಪನ್ ರಿಲೇ ಆಗಿರ್ತದೆ. ಬೆಳಗಾವದಲ್ಲಿದೆ, ಕೊಲ್ಲಾಪುರದಲ್ಲಿದೆ, ನೆಕ್ಸ್ಟ್ ಸಿಕಂದ್ರಾಬಾದ್ ಅಲ್ಲಿ ಕೂಡ ಇದೆ. ಸೊ ಇದು ನವೆಂಬರ್ 21, 22, 23ನೇ ತಾರೀಕಿಗೆ. ಸೊ ರಾಜ್ಯದ ಅಂದ್ರೆ ಬೇರೆ ಬೇರೆ ಜಿಲ್ಲೆದವರಿಗೆ ಬೇರೆ ಬೇರೆ ಡೇಟ್ ಇದೆ. ಒಂದಿಷ್ಟು ಜಿಲ್ಲೆದವ್ರದ್ದು ಏನಪ್ಪಾ ಅಂದ್ರೆ 21ನೇ ತಾರೀಕಿಗೆ ಇದೆ, ಒಂದಿಷ್ಟು ಜನಗಳದ 22ನೇ ತಾರೀಕಿಗೆ. ನಿಮ್ಮ ಡೇಟ್ಗೆ ಯಾವ ಜಿಲ್ಲೆಗಳು ಯಾವ ಡೇಟ್ ಇದಾವೆ ಅಂತ ಕೇಸಿಂದ ನೋಡ್ಕೊಂಡು ಹೋಗಿ ಪ್ರತಿಯೊಬ್ರು ಕೂಡ ಈ ಸರಿ ಪಕ್ಕಾ ಟೆರಿಟೋರಿಯಲ್ ಆರ್ಮಿಗೆ 100% ಸೆಲೆಕ್ಷನ್ ಆಗ್ಬೇಕು. ತಯಾರಿಯನ್ನ ಮಾಡ್ಕೊಡ್ರಿ. ಬೆಸ್ಟ್ ಆಫ್ ಲಕ್. ವಿಡಿಯೋನ ಪ್ರತಿಯೊಬ್ಬ ಟೆರಿಟೋರಿಯಲ್ ಆರ್ಮಿಗೆ